ಏನೋ ಅದು ಹೀಗಾಗೋಯ್ತು. ದಾಟಿದಿದ್ರೆ ಚೆನ್ನಾಗಿರ್ತಿತ್ತು. ಶಿವಗಾಮಿ ದಾಟಿಲ್ಲ ಅಂದ್ರೇನು, ಅಶೋಕ್ ದಾಟಿದ್ರೆ ಸಾಕು. ಇಬ್ರಲ್ಲೊಬ್ರು ದಾಟಿದ್ರು ಜಗಳ ಗ್ಯಾರಂಟಿ. ಅಶೋಕ್ ಇನ್ನೂ ಮನೆಗೆ ಬಂದಿಲ್ಲ ಅಲ್ವಾ? ಬಂದಿಲ್ಲ. ಯಾರಿರ್ಬೋದು? ಈ ಸಂದರ್ಭದಲ್ಲಿ ನಾನು ಒಳಗೋಗೋದು ಸರಿನಾ? ರಜನಿಗೂ ಅವ್ರಿಗೂ ಏನು ಸಂಬಂಧ ಇರ್ಬೋದು? ಯಾವುದಕ್ಕೂ ಒಂದ್ಸಲ ರಜನಿಗೆ ಫೋನ್ ಮಾಡಿ ಕೇಳ್ಬಿಡ್ತೇನೆ, ಒಳಗೆ ಬರೋದು ಸರಿನಾ ಇಲ್ವಾ ಅಂತ. ಇವಳು ಫೋನ್ ಬೇರೆ ರಿಸೀವ್ ಮಾಡ್ತೀವಲ್ಲ, ಯಾರಿದ್ರೇನಂತೆ, ಒಂದ್ಸರಿ ಹೋಗಿ ನೋಡ್ಬೇಡ. ವಾಟ್ ದ ಹೆಲ್ ಇಸ್ ರಾಂಗ್ ವಿತ್ ಯು ರಜನಿ? ಕೆಲ್ಸ ಮಾಡೋ ಕಡೆ ಬಾಸ್ ಅಂತ ಮರ್ಯಾದೆ ಕೊಟ್ಟು ಮನೆ ಕರೆದ್ರೆ ನೀಚ್ ಕೆಲ್ಸ ಮಾಡ್ತಿದ್ಯಾ? ನೀನು ಒಬ್ಬ ಗಂಡ್ಸ, ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ. ನೋಡು, ಈ ಕ್ರಾಂತಿಕಾರಿ ಹೆಣ್ಮಕ್ಳ ವೇಷ ಎಲ್ಲ ಬಿಟ್ಬಿಡು. ಇದೆಲ್ಲ ಸಹಜ. ಯಾರ್ ಹೇಳಿದ್ದು ಸಹಜ ಅಂತ? ನಿನ್ನಂತ ನೀಚ್ರೆ ಅದನ್ನ ಸಹಜ ಮಾಡಿರೋದು. ನೋಡು, ಆಫೀಸ್ ಟೆನ್ಷನ್ನು, ಮಾರ್ಕೆಟ್ ಟೆನ್ಷನ್ನು, ಟಾರ್ಗೆಟ್ ಟೆನ್ಷನ್ನು, ಅದ್ರ ಮಧ್ಯೆ ಒಂದು ಸಣ್ಣ ರಿಲ್ಯಾಕ್ಸ್ ಬೇಕು. ಅದಕ್ಕೆ ನಾನು ನಿನ್ನ ಹತ್ರ ಕೇಳ್ತಾ ಇರೋದು. ನನ್ನ ಮಾತು ಕೇಳಿದ್ರೆ ನಿನಗೆ ಇನ್ಕ್ರಿಮೆಂಟ್ ಸಿಗುತ್ತೆ. ಬೇರೆಯವ್ರ ಕೆಲಸ ಮಾಡೋಷ್ಟು ನೀನ್ ಮಾಡೋ ಅವಶ್ಯಕತೆ ಇಲ್ಲ. ಅಂತ ಪ್ರಮೋಷನ್ ನನಗ್ ಬೇಕಾಗಿಲ್ಲ. ನನ್ನ ಮಾತು ಕೇಳಲಿಲ್ಲ ಅಂದ್ರೆ ನಿನ್ ಕೆಲಸ ಹೋಗುತ್ತೆ. ಅಂತ ಕೆಲ್ಸನೂ ನನಗ್ ಬೇಕಾಗಿಲ್ಲ. ಒಬ್ಬ ಗಂಡಸು ಎಲ್ ಬೇಕಾದ್ರೂ ಒಂಟಿಯಾಗಿ ಬದುಕ್ಬಿಡ್ತಾನೆ, ಆದ್ರೆ ಒಂದ್ ಹೆಣ್ಣು ಎಲ್ ಬೇಕಾದ್ರೂ ಒಂಟಿಯಾಗಿ ಬದುಕಕ್ಕಾಗಲ್ಲ. ನಿನ್ನಂತ ನೀಚ್ರಿರುವಾಗ ಹೆಣ್ಣು ಒಂಟಿಯಾಗಿ ಹೇಗ್ ಬದುಕೋದು? ಹೇಯ್, ನಮ್ಮ ಆಫೀಸಲ್ಲಂತ ಅಲ್ಲ, ನೀನ್ ಯಾವುದೇ ಆಫೀಸಿಗೆ ಹೋದ್ರು ಅಲ್ಲಿ ಬಾಸ್ ಮಾತು ಕೇಳಲಿಲ್ಲ ಅಂದ್ರೆ ನಿನ್ಗೆ ಯಾರು ಕೆಲಸ ಕೊಡಲ್ಲ. ಮಾನ ಮರ್ಯಾದೆ ಬಿಟ್ಟು ಭಿಕ್ಷೆ ಎತ್ ಬದುಕ್ತೀನಿ, ಆದ್ರೆ ಈ ತರ ಮಾನ ಮರ್ಯಾದೆ ಎಲ್ಲ ಕಳ್ಕೊಳ್ಳಲ್ಲ. ಈ ಕೊನೆದಾಗ ಏನ್ ಹೇಳ್ತೀಯಾ? ಇನ್ನು 1 ನಿಮಿಷ ಇಲ್ಲೇ ನಿಂತ್ಕೊಂಡ್ರೆ ಪೊರ್ಕಿ ಕೈಗೆ ತಗೋಬೇಕಾಗುತ್ತೆ. ಹಿಂಗೆ ಎಷ್ಟ್ ದಿನ ಅಂತಿರ್ತೀಯ? ನಾನು ನೋಡ್ತೀನಿ. ಜಾಸ್ತಿ ಮಾತಾಡಿದ್ರೆ ನಿನ್ ಮನೆಗ್ ಬಂದು ನಿನ್ ಹೆಂಡತಿ ಕಪಾಳಕ್ ಹೊಡಿತೀನಿ. ಗಂಡನ್ ನಾನ್ ನೆಟ್ಟಗ್ ನೋಡ್ಕೊಳಕ್ ಆಗಲ್ವೇನೆ? ಬೀದಿಗ್ ಬಿಟ್ಟಿದ್ಯಲ್ಲ ಅಂತ ಉಗಿತೀನಿ.